ಎನ್ ರವಿಕುಮಾರ್ ಪರಿಷತ್ ಸದಸ್ಯ ಸ್ಥಾನ ರದ್ದತಿಗೆ ಆಗ್ರಹಿಸಲಾಗಿದೆ. ಎಂಎಲ್ಸಿ ಸ್ಥಾನದಿಂದ ತೆಗಿಬೇಕು ಅಂತ ಕಾಂಗ್ರೆಸ್ ಒತ್ತಾಯಿಸಿದೆ. ಮಹಿಳೆಯರಿಗೆ ಅವಮಾನ ಮಾಡಿದ್ದಾರೆ ಅಂತ ಹಸ್ತಪಡೆ ಎನ್ ರವಿಕುಮಾರ್ ವಿರುದ್ಧ ಕೆಂಡ ಕಾರ್ತಾ ಇದೆ. ಈಗಾಗಲೇ ರವಿಕುಮಾರ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಬೆನ್ನಲ್ಲೇ ಪರಿಷತ್ ಸದಸ್ಯ ಸ್ಥಾನದಿಂದ ಅವರನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಈಗಾಗಲೇ ಸಭಾಪತಿಗಳನ್ನು ಭೇಟಿ ಮಾಡಿ ಕಾಂಗ್ರೆಸ್ ನಾಯಕರ ನಿಯೋಗ ನಿನ್ನೆ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನು ಅಮಾನತಿನಲ್ಲಿಡಬೇಕು ಅಂತ ಹೇಳಿ ಮನವಿ ಮಾಡಿದರು. ಒಂದು ಕಾನೂನಾತ್ಮಕವಾಗಿ ಕಂಪ್ಲೇಂಟ್ ಫೈಲ್ ಆಗಿದೆ, ಅದರ ತನಿಖೆ ಆಗುತ್ತೆ. ಮತ್ತೊಂದು ಕಡೆ ರಾಜಕೀಯವಾಗಿ ಪರಿಷತ್ ಸದಸ್ಯ ಆಗಿರೋದ್ರಿಂದ ಆ ಸ್ಥಾನದಿಂದ ಅವರನ್ನು ವಜಾ ಮಾಡಬೇಕು ಅಂತ ಕಾಂಗ್ರೆಸ್ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಮಹಿಳೆಯರ ಬಗ್ಗೆ ಇಷ್ಟು ಅವಹೇಳನಕಾರಿಯಾಗಿ ಒಬ್ಬ ಪರಿಷತ್ ಸದಸ್ಯ ಮಾತನಾಡ್ತಾರೆ, ಅದು ವಿಧಾನಸೌಧದ ಮುಂಭಾಗ ನಿಂತ್ಕೊಂಡು ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅದು ಮಹಿಳಾ ಅಧಿಕಾರಿ ಅನ್ನೋದನ್ನು ಗಮನಿಸಿದೆ. ಈ ರೀತಿಯಾದಂಥ ಆಕ್ಷೇಪಾರ್ಹ ಹೇಳಿಕೆಗಳನ್ನು ನೀಡ್ತಾರೆ. ಇಂಥವರು ಪರಿಷತ್ನ ಸದಸ್ಯತ್ವ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಅರ್ಹರಲ್ಲ, ಇವರನ್ನು ಆ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ರವಿಕುಮಾರ್ರಿಗೆ ಸಾಲು ಸಾಲು ಸಂಕಷ್ಟಗಳು, ಒಂದಾದ ಮೇಲೆ ಒಂದು ವಿವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.